ವಿವೇಕ್, ನೀನು ಮದ್ವೆಗೆ ಬಂದಿದ್ದು ತುಂಬಾ ಹೆಲ್ಪ್ ಆಯ್ತು. ಥ್ಯಾಂಕ್ಸ್ ಕಣೋ. ಥ್ಯಾಂಕ್ಸ್ ಹಂಗಿರ್ಲಿ. ಇಲ್ಲಿ ಮೊದಲನೇ ದಿನ ಒಂದು ಹುಡುಗಿ ಮುಸ್ಕಾಕೊಂಡು ಓಡಾಡ್ತಿದ್ಲಲ್ಲ, ಆ ಹುಡುಗಿ ಎಲ್ಲೋ? ಈಗ ಅದು ಇಂಪಾರ್ಟೆಂಟಾ? ಅಲ್ಲ, ಕೇಳ್ದೆ. ಯಾಕೆ? ಏನಿಲ್ಲ, ನೀವು ಚೆನ್ನಾಗೇ ಇದ್ದೀರಾ, ಅಕಸ್ಮಾತ್ ಆ ಹುಡುಗಿ ನಿಮಗಿಂತ ಚೆನ್ನಾಗಿದ್ರೆ? ಅಂದ್ರೆ ಆ ಹುಡುಗಿ ಯಾರು ಅಂತ ನಿಮಗ್ ಗೊತ್ತಿಲ್ವಾ? ಅದು ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ಸಾರಿ ಕೇಳ್ಬೇಕು. ನೀನು ತಪ್ಪು ಮಾಡಿದ್ಯಾ? ಏನಿಲ್ಲ, ನಾನು ಒಂದ್ ಸುಳ್ಳು ಹೇಳ್ಬಿಟ್ಟಿದ್ದೆ. ಸುಳ್ಳ? ಅಂದ್ರೆ ನಾನ್ ಸುಂದ್ರಿ ಅಲ್ವಾ? ಅದಲ್ಲ, ಅದು ನಿಜಾನೇ. ಹಾಗೇನೆ ನಿಮ್ ಯಜಮಾನ್ರು ಬಹಳ ಚೆನ್ನಾಗಿದ್ದಾರೆ. ಆಕ್ಚುಲಿ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ನೋ ಮೆನ್ಷನ್. ಬರ್ತೀನಿ. ಅಯ್ಯೋ, ಮದುವೆ ಮಾಡ್ಕೊಂಡಿದ್ರ ಒಳ್ಳೇದಾಗ್ಲಿ. ಹೊರಡೋಣ? ಹೋಗೋಣ ಹೋಗೋಣ. ಬರ್ತೀನಪ್ಪ. ಬಿಟ್ರಾ? ಬರ್ತೀನಮ್ಮ. ಆಯ್ತು. ಹೇಗಿದ್ರು ರಜಾ ಇನ್ನೊಂದೆರಡು ದಿನ ಇದ್ದೋಬೋದಾಗಿತ್ತಲ್ಲ. ಅದು ಊರಲ್ಲಿ ಅಜ್ಜಿ ತಾತ ಇಬ್ರೇ ಇರ್ತಾರೆ. ಒಂದ್ ನಿಮಿಷ ಬಂದೆ. ನೀರು ಬಾಯ್. ಇರಲ್ವಾ? ಇಲ್ಲ, ಅದು ಊರಲ್ಲಿ ಪ್ಲೀಸ್, ನಾ- ನನ್ಗೋಸ್ಕರ. ಆಗ ಗೊತ್ತಾಯ್ತಮ್ಮ, ಮೆತ್ತಗಿರೋ ಬೆಣ್ಣೆ ಕರಗೋದು ಬಿಸಿಗೇನೆ, ಗಟ್ಟಿಗಿರೋ ಚಿನ್ನ ಕರಗೋದು ಬಿಸಿಗೇನೆ. ನನ್ನನ್ನ ಇನ್ನೂ 2 ದಿನ ಇದ್ದು ಹೋಗು ಅಂತ ಹೇಳಿದ್ದು ಯಾಕೆ? ಅದು ಮುಸ್ಕಾಕೊಂಡಿದ್ಲಲ್ಲ, ಆ ಹುಡುಗಿನ ತೋರ್ಸಕ್ಕೆ. ಅಂತ ಇಂಟ್ರೆಸ್ಟ್ ಏನಿಲ್ಲ ಆ ಹುಡುಗಿ ಬಗ್ಗೆ. ಏನ್ ಮಾಡ್ತಿದ್ದೀರಾ? ನಾನಾ? ನಾನು ಅದನ್ನ ಕೇಳಲಿಲ್ಲ. ಐ ಮೀನ್ ಸ್ಟಡೀಸ್, ಕೆಲ್ಸ. ನನ್ ಡಿಗ್ರಿ ಎಕ್ಸಾಮ್ ಮುಗ್ದಿದೆ, ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿದ್ದೀನಿ. ಗುಡ್. ಸಂಪಾದನೆ ಮಾಡೋ ಆತ್ರನಾ ಅಥವಾ ಆಸೆನಾ? ಅವಶ್ಯಕತೆ. ನಮ್ ತಂದೆ ಸಬ್ ಇನ್ಸ್ಪೆಕ್ಟ್ರು. ನನ್ ಮದ್ವೆಗೆ ಎಷ್ಟು ದುಡ್ಡು ಖರ್ಚಾಗತ್ತೋ ಏನೋ. ನನಗೆ ಸಿಂಪಲ್ ಮದುವೆ ಇಷ್ಟ. ಅಂದ್ರೆ ಹೆಣ್ಣನ್ ನೋಡಿದ್ದಾಗಿದೆ, ಒಪ್ಪಿಗೆನೂ ಆಗಿದೆ ಮನಸ್ಸಿಗೆ. ಯಾರು ಅಂತ ಹೇಳ್ಬೋದಲ್ಲ? ಕೇಳೋ ಮನ್ಸಿಗೂ ಗೊತ್ತಿರ್ಬೇಕಲ್ಲ. ಬಾ ಕೂತ್ಕೋ. ಮಾ ಕೂತ್ಕೋ. ಮಾ, ಯಾರೇ ಅದು? ಬಾ ಹೇಳ್ತೀನಿ. ವಿವೇಕ್ ಅಮ್ಮ. ನಮಸ್ತೆ. ನಮಸ್ಕಾರ. ಎಲ್ ಪರಿಚಯ ಆಗಿತ್ತು? ಮದ್ವೆ ಮನೇಲಿ. ಇಂಥದ್ದೇನಾದ್ರೂ ಆಗುತ್ತೆ ಅಂತಾನೆ ಇವಳಪ್ಪ ಇವಳನ್ನ ವುಮೆನ್ಸ್ ಕಾಲೇಜಿಗೆ ಸೇರಿಸಿತು. ಮಾ, ನಮ್ ವಿಷಯನ ಡ್ಯಾಡಿಗೆ ನೀನೇ ಹೇಗಾದ್ರೂ ತಿಳಿಸು. ಅದ್ರ ಅವಶ್ಯಕತೆ ಇಲ್ಲ. ಯಾಕೆ? ಹಲೋ ಸರ್. ಥ್ಯಾಂಕ್ಸ್. ನನ್ನ ಮಗಳ ಬಗ್ಗೆ ನಿನಗೇನು ಗೊತ್ತು? ಸರ್, ಆಕ್ಚುಲಿ ಬಸ್ಸು, ಐ ಆಮ್ ಸಾರಿ, ನಿಮ್ಮ ಮಗಳು ಬಹಳ ಒಳ್ಳೆ ಹುಡುಗಿ. ನನ್ನ ಪ್ರೀತಿಸಿದಳೆ ಅನ್ನೋದು ಬಿಟ್ರೆ ನನಗಿನ್ನೇನು ಗೊತ್ತಿಲ್ಲ ಸರ್. ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ನಿನ್ನಲ್ಲಿ ಯಾವ ಯೋಗ್ಯತೆ ಇದೆ ಅಂತ ಅವಳನ್ನು ಪ್ರೀತಿಸ್ತೆ? ಸರ್, ಹಣದ ವಿಚಾರದಲ್ಲಿ ನಾನು ಯಾರಿಗಿಂತಲೂ ದೊಡ್ಡವನಲ್ಲ, ಗುಣದ ವಿಚಾರದಲ್ಲಿ ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಅಜ್ಜಿ ತಾತಾನೇ ನನಗೆ ಆಸ್ತಿ. ನನ್ನ ಮನಸ್ಸಲ್ಲಿ ಅವ್ರು ಬಿತ್ತಿರೋ ಪ್ರೀತಿನೇ ನನ್ನ ಶಕ್ತಿ. ಅವ್ರ ಮಾರ್ಗದರ್ಶನ ನನ್ನ ದಾರಿ. ನಮ್ಮವ್ರ ಗೌರವ ಉಳಿಸ್ಕೊಳ್ಳೋದು ನನ್ನ ಗುರಿ. ನನ್ನ ಜವಾಬ್ದಾರಿಗಳು ನನ್ಗೆ ಚೆನ್ನಾಗಿ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಏನ್ ಮಾಡಬಾರ್ದು ಅಂತನೂ ಗೊತ್ತು. ಅಪ್ಪ ಅಮ್ಮ
ನನಗೆ ಅಜ್ಜಿ ತಾತನ್ ಬಿಟ್ರೆ ಬೇರೆ ಯಾರು ಇಲ್ಲ. ನನ್ಗೆ ಅಪ್ಪ ಅಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ನಿಮ್ ಪ್ರೀತಿಗೆ ನಾನು ಒಬ್ದೆ ಹೋದ್ರೆ ಸರ್, ನಿಮ್ಮ ಮಗಳಂತೂ ನಾನು ಖಂಡಿತ ಮರೆಯಲ್ಲ. ಹಾಗಂತ ನಿಮ್ಮ ಮರ್ಯಾದೆ ಕಳೆಯೋ ಕೆಲಸನೂ ಯಾವುದು ಮಾಡಲ್ಲ. ಬರ್ತೀನಿ ಸರ್. ಬಾಯ್ ಬಸ್ಸು, ಬರ್ತೀನಮ್ಮ. ಒಂದ್ ನಿಮಿಷ. ನಾನು ಬಂದು ನಿಮ್ ತಾತ ಅಜ್ಜಿ ಹತ್ರ ಮಾತಾಡ್ತೀನಿ. ಹೌದಪ್ಪ, ನಮ್ಗೆ ಹಣ, ಜಾತಿ, ಅಂತಸ್ತು ಯಾವುದು ಮುಖ್ಯ ಅಲ್ಲ. ಸಬ್ ಇನ್ಸ್ಪೆಕ್ಟರ್ ಅಲ್ವಾ, ಇಂಟ್ರೋಗೇಟ್ ಮಾಡೋ ಅಭ್ಯಾಸ. ಗುಡ್ ಸೆಲೆಕ್ಷನ್. ಆ ವಸು ನನಗೆ ಹಿಂದೆ ಒಂದು ಮುಂದೆ ಒಂದು ಹಿಡಿಸಲ್ಲ. ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ಇದ್ದಾಗ ಹೆದರಿಕೆ ಯಾಕೆ? ಆದ್ರೂ ಮದ್ವೆ ಆಗೋವರೆಗೂ ಸ್ವಲ್ಪ ಕಂಟ್ರೋಲ್ ಅಲ್ಲಿದ್ರೆ ಒಳ್ಳೇದು. ಒಂದು ಕಾನೂನು, ಇನ್ನೊಂದು ಸಂಪ್ರದಾಯ. ಅದು ಶೋಧನೆ, ಇದು ಬೋಧನೆ. ಯಾರಿಗೆ ಫೋನು? ಅಜ್ಜಿ ತಾತನ್ಗೆ ನಿನ್ ವಿಷಯ ಹೇಳೋಣ ಅಂತ. ಅಷ್ಟು ಅರ್ಜೆಂಟಾ? ಏನಿಲ್ಲ, ತಪ್ಪು ಮಾಡಿದ ತಕ್ಷಣ ಆದಷ್ಟು ಬೇಗ ತಿದ್ಕೋ ಅಂತ ಹೇಳಿದ್ರು, ಅದಕ್ಕೆ. ಅಂದ್ರೆ ನಾನ್ ಲವ್ ಮಾಡಿ ಸಾರಿ ಸಾರಿ. ಆ ತಾತ, ಹೆಸರು ವಸುಂಧರಾ ಅಂತ, ತಂದೆ ಸಬ್ ಇನ್ಸ್ಪೆಕ್ಟರು. ನನಗೇನೋ ತುಂಬಾ ಇಷ್ಟ ಆಗಿದ್ದಾಳೆ. ನಿಮ್ಗೂ ಇಷ್ಟ ಆಗ್ತಾಳೆ ತಾತ. ಏಯ್, ಯಾಕೋ ಕಣ್ ಕಾಣ್ಸಲ್ವಾ? ಏನಂದೆ? ಕಣ್ ಕಾಣ್ಸಲ್ವಾ ರಾಸ್ಕಲ್ ಅಂದೆ. ಸಾರಿ, ಆಗ್ಲೇ ನೋಡ್ಲಿಲ್ಲ, ಈಗ ನೋಡೇ ಹೊಡಿತೀನಿ. ನೀನು ಇವಳು ಬಾಡಿಗಾರ್ಡ? ಅದೆಲ್ಲ ಆಮೇಲೆ, ಮೊದ್ಲು ಈ ಹುಡುಗಿರ್ ಮೈ ಮೇಲೆ ಬೀಳೋದು ಸರಿ ಅಲ್ಲ. ಇನ್ಯಾವ್ದು ಸರಿ? ಎತ್ತಾಕೊಂಡೋಗದ? ಎತ್ತಾಕೊಂಡೋಗಿ. ಎಲ್ಲ ಅವನು ಇಲ್ಲ ಇದೀನಣ್ಣ. ಈ ಕಡೆ ಬಾ. ಬಲಗಣ್ಣ ಔಟ್ ಒಂದು ಗೊತ್ತಿಲ್ವಾ? ಮಕ್ಳು ಅಲ್ಲೇ ನಿಂತ್ಕೊಟ್ಟು ಸಾಯ್ತೀರಾ? ಹೆಜ್ಜೆ ನೋಡೋದು. ಅಣ್ಣ ಒಬ್ನೇ ಅಣ್ಣ, ಒಂದೇ ಏಟು. ಹೊರ ಬಂದ್ಬಿಟ್ಟಿದ್ಯಲ್ಲೋ, ಆಪರೇಷನ್ಗೆ ವರ್ಷ ಮಾಡಿಸ್ಕೊ. ಅದು ಆಪರೇಷನ್ ಅಲ್ಲ, ಟ್ರೀಟ್ಮೆಂಟ್. ನಾನು ಹೇಳಿದ್ದೀನೇನು ಅದ್ನೇ. ಯಾವನ ಕಲಾಕಾರ ನನ್ನ ಮಗನ ಹೊಡೆದಿರೋದು. ಹಂಗ್ ಕಾಣಿಸಲ್ಲ ಅಣ್ಣ, ಇನ್ನು ಜುಟ್ಟು ಅಣ್ಣ. ಆದ್ರೂ ನೀವೆಲ್ಲ ನೋ ಪ್ಯೂಸ್. ಏನು ಪ್ರಯತ್ನ ಇಲ್ಲ. ಅದು ಫ್ಯೂಸ್ ಅಲ್ಲ, ಯೂಸ್. ಆ ಈಗ ಕಾಪು ಆಟನೇ ಕಂಟ್ರೋಲ್ಸ್ ಮಾಡಕ್ಕಾಗ್ತಿಲ್ಲ. ಇವನ್ ಯಾವನ ಇವನು? ಈ ವಿಷಯ ಮಾರ್ಕೆಟ್ ಅಲ್ಲಿ ಲಿಂಕ್ಸ್ ಆದ್ರೆ ಅದು ಲಿಂಕ್ ಅಲ್ಲ, ಲೀಕ್. ನನ್ನ ಮಗ ವಯಸ್ಸಾದ್ಮೇಲೆ ಹೆಣ್ಣಿಗೆ ಬೆಲೆ ಕಡಿಮೆ, ಎದಕ್ಕೆ ಹೋಯ್ತು ಅಂದ್ರೆ ರೌಡಿಸಮ್ ಬೆಲೆ ಕಡಿಮೆ. ನಡೆಯೋವರೆಗೂ ಕಂಡ್ರು ನಾಣ್ಯ ಇಲ್ಲ. ಹಳೇದು 5 ಪೈಸೆ 10 ಪೈಸೆ ತರ ಭಿಕ್ಷುಕರು ಮಿಸ್ಕೊಳಲ್ಲ, ಅಂತ ಕೂತ್ಬಿಡ್ತಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ. ಅವನು ಯಾರು, ಎಲ್ಲಿದ್ದ, ಯಾಕೆ ಬಂದ, ಫುಲ್ ರೀಟೈಲ್ ಆಗ್ಬೇಕು ನನಗೆ. ಹೋಗ್ ಕರ್ಕೊಂಬನ್ನಿ, ಹೋಗಿ.